ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಫಲಿತಾಂಶ ಬಂದ ಬಳಿಕ ಹಿಂಸಾಚಾರ ಮತ್ತಷ್ಟು ತಾರಕಕ್ಕೇರಿದೆ. ಟಿಎಂಸಿ ಬಿಜೆಪಿ ಗೂಂಡಾಗಳ ದಾಳಿಯಿಂದಾಗಿ ಅಮಾಯಕರ ರಕ್ತ ಹರಿದಿದೆ. ಪಶ್ಚಿಮ ಬಂಗಾಳದಲ್ಲಿ ನಿಲ್ಲದ ರಕ್ತ ರಾಜಕೀಯ. ಹಿಂದೂಗಳ ಮೇಲೆ ಟಿಎಂಸಿ ಗೂಂಡಾಗಳ ದಾಳಿ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಹಿಂಸಾಚಾರ ಭುಗಿಲೆದ್ದಿದೆ. ಬಿಜೆಪಿ ಮತ್ತು ಟಿಎಂಸಿ ಕಾರ್ಯಕರ್ತರ ಕಾದಾಟದಿಂದ 4 ಬಲಿಯಾಗಿದ್ದು, ರಾಜ್ಯದ ವಿವಿಧ ಭಾಗಗಳಲ್ಲಿ ಹಿಂಸಾಚಾರದ ಘಟನೆಗಳು ವರದಿಯಾಗಿವೆ. ಕಳೆದ 24 ಗಂಟೆಗಳಲ್ಲಿ ಪಶ್ಚಿಮ ಬಂಗಾಳದ ವಿವಿಧ ಭಾಗಗಳಲ್ಲಿ ಉಂಟಾದ ಘರ್ಷಣೆಯಲ್ಲಿ 4 ಮೃತಪಟ್ಟಿದ್ದಾರೆ. ಉತ್ತರ 24 ಪರಗಣದ ನ್ಯೂ ಟೌನ್ ಹಾಗೂ ಹಾವಡದ ಉದಯನಾರಾಯಣಪುರದಲ್ಲಿ 2 ಬಿಜೆಪಿ ಕಾರ್ಯಕರ್ತರು ಹತ್ಯೆಯಾಗಿದ್ದಾರೆ ಎಂದು ಪಕ್ಷದ ವಕ್ತಾರರು ಆರೋಪಿಸಿದರೆ, ಕೋಲ್ಕತ್ತಾದ ಬೆಲಿಘಾಟ ಮತ್ತು ಬೀರ್ಭೂಮ್ನ ನಾನೂರ್ನಲ್ಲಿ 2 ಟಿಎಂಸಿ ಕಾರ್ಯಕರ್ತರು ಮೃತಪಟ್ಟಿದ್ದಾರೆ ಎಂದು ಟಿಎಂಸಿ ಹೇಳ್ತಿದೆ. ಕೆಲವು ಗೂಂಡಾಗಳು ಬಿಜೆಪಿಯ ಹೆಸರು ಹೇಳಿಕೊಂಡು ಗಲಭೆ ಎಬ್ಬಿಸುತ್ತಿದ್ದಾರೆ ಎಂದು ಬಿಜೆಪಿ ಗಂಭೀರ ಆರೋಪ ಮಾಡ್ತಿದೆ. ಪೊಲೀಸರು ಅವರ ಕೆಲಸ ಮಾಡ್ತಿದ್ದಾರೆ, ತಪ್ಪಿತಸ್ಥರು ಯಾರೇ ಇದ್ರೂ ನಿರ್ದಾಕ್ಷಿಣ್ಯ ಕ್ರಮ ಎಂದು ಹೇಳ್ತಿದ್ದಾರೆ. कुछ नहीं यार, एक कंपटीशन आ गया, कौन बड़ा भाजपा बनेंगे। तृणमूल वाले इतना जल्दी जल्दी भाजपा बनने के लिए कोशिश कर रहे हैं, तो हम लोग क्या करें। लेकिन हाँ, पुलिस एक्शन ले रहा है, पार्टी ने भी एक्शन ले रहा है। अभी जो भी करेगा इसके बाद पार्टी का बाहर होगा तो उसको अरेस्ट होगा, और पार्टी का आदमी भी होगा, अरेस्ट भी होगा, और पार्टी भी डिसीजन लेगा. ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವ ಹಿಂಸಾಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವ ಕೇಂದ್ರ ಚುನಾವಣಾ ಆಯೋಗ ಹಿಂಸಾಚಾರ ಮತ್ತು ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗಿಯಾಗಿರೋರನ್ನ ತಕ್ಷಣವೇ ಬಂಧಿಸುವಂತೆ ಆದೇಶಿಸಿದೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದು, ಸೂಕ್ಷ್ಮ ಪ್ರದೇಶಗಳಲ್ಲಿ ನಿರಂತರ ಗಸ್ತು ತಿರುಗುವಂತೆ ಪಶ್ಚಿಮ ಬಂಗಾಳದ ಮುಖ್ಯ ಕಾರ್ಯದರ್ಶಿ, ಪೊಲೀಸ್ ಮಹಾನಿರ್ದೇಶಕರು, ಕೋಲ್ಕತ್ತಾ ಪೊಲೀಸ್ ಆಯುಕ್ತರು ಮತ್ತು ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ಮಹಾನಿರ್ದೇಶಕರು, ಎಲ್ಲ ಜಿಲ್ಲಾ ನ್ಯಾಯಾಧೀಶರು, पुलिस वरिष्ठ अधिकारियों ಮತ್ತು इतर अधिकारियों सूचिसिದ್ದಾರೆ. तो उसके लिए हमने बताया था कि हम लोगों ने मोर देन 200 एफआईआर लॉन्च करी हैं. उसमें स्पेसिफिक केस में 433 पर्सन अरेस्ट करे गए हैं और मोर देन 1100 पर्सन प्रिवेंटिव सेक्शन में अरेस्ट करे गए हैं, जिसका ये फल है कि आज सुबह से हम लोग कोई भी अप्रियकर घटना नहीं हुई. ಪಶ್ಚಿಮ ಬಂಗಾಳದ ಕೆಲವು ಭಾಗಗಳಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯ ಬಗ್ಗೆ ಕಳವಳ ವ್ಯಕ್ತವಾಗಿರುವ ಮಧ್ಯೆ ಚುನಾವಣಾ ಆಯೋಗ ಎಂಟ್ರಿಯಾಗಿದೆ. ಅಹಿತಕರ ಘಟನೆಗಳು ನಡೆಯದಂತೆ ತಡೆಗಟ್ಟಲು ಪೊಲೀಸ್ ಮತ್ತು ಕೇಂದ್ರ ಭದ್ರತಾ ಪಡೆಗಳ ಸಂಘಟಿತ ಪ್ರಯತ್ನ ನಡೆಸುವಂತೆ ಸಲಹೆ ನೀಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಫಲಿತಾಂಶ ಬಂದ ಬಳಿಕ ಹಿಂಸಾಚಾರ ಮತ್ತಷ್ಟು ತಾರಕಕ್ಕೇರಿದೆ. ಟಿಎಂಸಿ ಬಿಜೆಪಿ ಗೂಂಡಾಗಳ ದಾಳಿಯಿಂದಾಗಿ ಅಮಾಯಕರ ರಕ್ತ ಹರಿದಿದೆ. ಪಶ್ಚಿಮ ಬಂಗಾಳದಲ್ಲಿ ನಿಲ್ಲದ ರಕ್ತ ರಾಜಕೀಯ. ಹಿಂದೂಗಳ ಮೇಲೆ ಟಿಎಂಸಿ ಗೂಂಡಾಗಳ ದಾಳಿ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಹಿಂಸಾಚಾರ ಭುಗಿಲೆದ್ದಿದೆ. ಬಿಜೆಪಿ ಮತ್ತು ಟಿಎಂಸಿ ಕಾರ್ಯಕರ್ತರ ಕಾದಾಟದಿಂದ 4 ಬಲಿಯಾಗಿದ್ದು, ರಾಜ್ಯದ ವಿವಿಧ ಭಾಗಗಳಲ್ಲಿ ಹಿಂಸಾಚಾರದ ಘಟನೆಗಳು ವರದಿಯಾಗಿವೆ. ಕಳೆದ 24 ಗಂಟೆಗಳಲ್ಲಿ ಪಶ್ಚಿಮ ಬಂಗಾಳದ ವಿವಿಧ ಭಾಗಗಳಲ್ಲಿ ಉಂಟಾದ ಘರ್ಷಣೆಯಲ್ಲಿ 4 ಮೃತಪಟ್ಟಿದ್ದಾರೆ. ಉತ್ತರ 24 ಪರಗಣದ ನ್ಯೂ ಟೌನ್ ಹಾಗೂ ಹಾವಡದ ಉದಯನಾರಾಯಣಪುರದಲ್ಲಿ 2 ಬಿಜೆಪಿ ಕಾರ್ಯಕರ್ತರು ಹತ್ಯೆಯಾಗಿದ್ದಾರೆ ಎಂದು ಪಕ್ಷದ ವಕ್ತಾರರು ಆರೋಪಿಸಿದರೆ, ಕೋಲ್ಕತ್ತಾದ ಬೆಲಿಘಾಟ ಮತ್ತು ಬೀರ್ಭೂಮ್ನ ನಾನೂರ್ನಲ್ಲಿ 2 ಟಿಎಂಸಿ ಕಾರ್ಯಕರ್ತರು ಮೃತಪಟ್ಟಿದ್ದಾರೆ ಎಂದು ಟಿಎಂಸಿ ಹೇಳ್ತಿದೆ. ಕೆಲವು ಗೂಂಡಾಗಳು ಬಿಜೆಪಿಯ ಹೆಸರು ಹೇಳಿಕೊಂಡು ಗಲಭೆ ಎಬ್ಬಿಸುತ್ತಿದ್ದಾರೆ ಎಂದು ಬಿಜೆಪಿ ಗಂಭೀರ ಆರೋಪ ಮಾಡ್ತಿದೆ. ಪೊಲೀಸರು ಅವರ ಕೆಲಸ ಮಾಡ್ತಿದ್ದಾರೆ, ತಪ್ಪಿತಸ್ಥರು ಯಾರೇ ಇದ್ರೂ ನಿರ್ದಾಕ್ಷಿಣ್ಯ ಕ್ರಮ ಎಂದು ಹೇಳ್ತಿದ್ದಾರೆ. कुछ नहीं यार, एक कंपटीशन आ गया, कौन बड़ा भाजपा बनेंगे। तृणमूल वाले इतना जल्दी जल्दी भाजपा बनने के लिए कोशिश कर रहे हैं, तो हम लोग क्या करें। लेकिन हाँ, पुलिस एक्शन ले रहा है, पार्टी ने भी एक्शन ले रहा है. अभी जो भी करेगा इसके बाद पार्टी का बाहर होगा तो उसको अरेस्ट होगा, और
पार्टी का आदमी भी होगा, अरेस्ट भी होगा और पार्टी भी डिसीजन लेगा। ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವ ಹಿಂಸಾಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವ ಕೇಂದ್ರ ಚುನಾವಣಾ ಆಯೋಗ ಹಿಂಸಾಚಾರ ಮತ್ತು ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗಿಯಾಗಿರೋರನ್ನ ತಕ್ಷಣವೇ ಬಂಧಿಸುವಂತೆ ಆದೇಶಿಸಿದೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದು, ಸೂಕ್ಷ್ಮ ಪ್ರದೇಶಗಳಲ್ಲಿ ನಿರಂತರ ಗಸ್ತು ತಿರುಗುವಂತೆ ಪಶ್ಚಿಮ ಬಂಗಾಳದ ಮುಖ್ಯ ಕಾರ್ಯದರ್ಶಿ, ಪೊಲೀಸ್ ಮಹಾನಿರ್ದೇಶಕರು, ಕೋಲ್ಕತ್ತಾ ಪೊಲೀಸ್ ಆಯುಕ್ತರು ಮತ್ತು ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ಮಹಾನಿರ್ದೇಶಕರು, ಎಲ್ಲ ಜಿಲ್ಲಾ ನ್ಯಾಯಾಧೀಶರು, ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಇತರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. तो उसके लिए हमने बताया था कि हम लोगों ने मोर देन 200 एफआईआर लॉन्च करी हैं, उसमें स्पेसिफिक केस में 433 पर्सन अरेस्ट करे गए हैं और मोर देन 1100 पर्सन प्रिवेंटिव सेक्शन में अरेस्ट करे गए हैं, जिसका ये फल है कि आज सुबह से हम लोग कोई भी अप्रियकर घटना नहीं हुई है. ಪಶ್ಚಿಮ ಬಂಗಾಳದ ಕೆಲವು ಭಾಗಗಳಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯ ಬಗ್ಗೆ ಕಳವಳ ವ್ಯಕ್ತವಾಗಿರುವ ಮಧ್ಯೆ ಚುನಾವಣಾ ಆಯೋಗ ಎಂಟ್ರಿಯಾಗಿದೆ. ಅಹಿತಕರ ಘಟನೆಗಳು ನಡೆಯದಂತೆ ತಡೆಗಟ್ಟಲು ಪೊಲೀಸ್ ಮತ್ತು ಕೇಂದ್ರ ಭದ್ರತಾ ಪಡೆಗಳ ಸಂಘಟಿತ ಪ್ರಯತ್ನ ನಡೆಸುವಂತೆ ಸಲಹೆ ನೀಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಫಲಿತಾಂಶ ಬಂದ ಬಳಿಕ ಹಿಂಸಾಚಾರ ಮತ್ತಷ್ಟು ತಾರಕಕ್ಕೇರಿದೆ. ಟಿಎಂಸಿ ಬಿಜೆಪಿ ಗೂಂಡಾಗಳ ದಾಳಿಯಿಂದಾಗಿ ಅಮಾಯಕರ ರಕ್ತ ಹರಿದಿದೆ. ಪಶ್ಚಿಮ ಬಂಗಾಳದಲ್ಲಿ ನಿಲ್ಲದ ರಕ್ತ ರಾಜಕೀಯ, ಹಿಂದೂಗಳ ಮೇಲೆ ಟಿಎಂಸಿ ಗೂಂಡಾಗಳ ದಾಳಿ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಹಿಂಸಾಚಾರ ಭುಗಿಲೆದ್ದಿದೆ. ಬಿಜೆಪಿ ಮತ್ತು ಟಿಎಂಸಿ ಕಾರ್ಯಕರ್ತರ ಕಾದಾಟದಿಂದ 4 ಬಲಿಯಾಗಿದ್ದು, ರಾಜ್ಯದ ವಿವಿಧ ಭಾಗಗಳಲ್ಲಿ ಹಿಂಸಾಚಾರದ ಘಟನೆಗಳು ವರದಿಯಾಗಿವೆ. ಕಳೆದ 24 ಗಂಟೆಗಳಲ್ಲಿ ಪಶ್ಚಿಮ ಬಂಗಾಳದ ವಿವಿಧ ಭಾಗಗಳಲ್ಲಿ ಉಂಟಾದ ಘರ್ಷಣೆಯಲ್ಲಿ 4 ಮೃತಪಟ್ಟಿದ್ದಾರೆ. ಉತ್ತರ 24 ಪರಗಣದ ನ್ಯೂ ಟೌನ್ ಹಾಗೂ ಹಾವಡದ ಉದಯನಾರಾಯಣಪುರದಲ್ಲಿ 2 ಬಿಜೆಪಿ ಕಾರ್ಯಕರ್ತರು ಹತ್ಯೆಯಾಗಿದ್ದಾರೆ ಎಂದು ಪಕ್ಷದ ವಕ್ತಾರರು ಆರೋಪಿಸಿದರೆ, ಕೋಲ್ಕತ್ತಾದ ಬೆಲಿಘಾಟ ಮತ್ತು ಬೀರ್ಭೂಮ್ನ ನಾನೂರ್ನಲ್ಲಿ 2 ಟಿಎಂಸಿ ಕಾರ್ಯಕರ್ತರು ಮೃತಪಟ್ಟಿದ್ದಾರೆ ಎಂದು ಟಿಎಂಸಿ ಹೇಳ್ತಿದೆ. ಕೆಲವು ಗೂಂಡಾಗಳು ಬಿಜೆಪಿಯ ಹೆಸರು ಹೇಳಿಕೊಂಡು ಗಲಭೆ ಎಬ್ಬಿಸುತ್ತಿದ್ದಾರೆ ಎಂದು ಬಿಜೆಪಿ ಗಂಭೀರ ಆರೋಪ ಮಾಡ್ತಿದೆ. ಪೊಲೀಸರು ಅವರ ಕೆಲಸ ಮಾಡ್ತಿದ್ದಾರೆ, ತಪ್ಪಿತಸ್ಥರು ಯಾರೇ ಇದ್ರೂ ನಿರ್ದಾಕ್ಷಿಣ್ಯ ಕ್ರಮ ಎಂದು ಹೇಳ್ತಿದ್ದಾರೆ. कुछ नहीं यार, एक कंपटीशन आ गया, कौन बड़ा भाजपा बनेंगे। तृणमूल वाले इतना जल्दी जल्दी भाजपा बनने के लिए कोशिश कर रहे, तो हम लोग क्या करें। लेकिन हाँ, पुलिस एक्शन ले रहा है, पार्टी ने भी एक्शन ले रहा है. अभी जो भी करेगा इसके बाद पार्टी का बाहर होगा तो उसको अरेस्ट होगा और पार्टी का